ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ವಾಸಿಗಳ ಬದುಕು ದಿನೇ ದಿನಕ್ಕೂ ಕಠಿಣವಾಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅರಣ್ಯ ಇಲಾಖೆಯೇ ಎನ್ನುವಂತಹ ಬಗ್ಗೆ ಇಲ್ಲಿನ ಅರಣ್ಯ ವಾಸಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆಯಿಂದ ಅರಣ್ಯವಾಸಿಗಳ ಜಾಗವನ್ನ ತೆರವು ಮಾಡಿಕೊಡ್ಬೇಕು, ಅದರ ಜೊತೆಗೆ ಸಾಗುವಳಿ ಮಾಡ್ತಾ ಇರುವಂತಹ ಜಾಗ ಕೂಡ ತೆರವು ಮಾಡಿಕೊಡ್ಬೇಕು ಎನ್ನುವಂತಹ ಬಗ್ಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದೆ ಅರಣ್ಯ ಇಲಾಖೆ. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ರೊಚ್ಚಿಗೆದ್ದು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಇವತ್ತು ಬೃಹತ್ ಹೋರಾಟವನ್ನ ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ದೇವಂತ ರಾಮಕೃಷ್ಣ ಹೆಗಡೆ ವೃತ್ತದಲ್ಲಿ ಜಮಾಯಿಸಿದ ಸಾವಿರಾರು ಅರಣ್ಯವಾಸಿಗಳು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಅದ್ರ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅರಣ್ಯ ಇಲಾಖೆಯ ಕಾನೂನು ಬಾಹಿರವಾದಂತಹ ನಡಿಗೆಯೇ ಮುಖ್ಯ ಕಾರಣ ಎನ್ನುವಂತಹ ಬಗ್ಗೆ ಅರಣ್ಯವಾಸಿಗಳು ಆರೋಪವನ್ನ ಮಾಡಿದ್ರು. ಅರಣ್ಯವಾಸಿಗಳ ಹೋರಾಟದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ರವೀಂದ್ರ ನಾಯಕ್ ಅವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಒಂದು ಬೃಹತ್ ಹೋರಾಟ ಇವತ್ತು ನಡೀತು. ಬರೋಬ್ಬರಿ 5 ರಿಂದ 6 ತಾಸುಗಳ ಕಾಲ ಸುಡುವ ಬಿಸಿಲಿನಲ್ಲಿ ಅರಣ್ಯವಾಸಿಗಳು ತಮ್ಮ ಹಕ್ಕಿಗಾಗಿ ಹೋರಾಟವನ್ನ ಮಾಡಿದ್ರು. ಹಾಗಾದ್ರೆ ಈ ಹೋರಾಟಕ್ಕೆ ಮುಖ್ಯ ಕಾರಣ ಏನು ಎನ್ನುವಂತ ಬಗ್ಗೆ ಈ ವರದಿಯಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರೇ, ಅರಣ್ಯ ವಾಸಿಗಳು ಸಲ್ಲಿಸಿದಂತ ಅರ್ಜಿಯನ್ನ ಪುನರ್ ಪರಿಶೀಲನೆಗೊಳ್ಳದ ಹೊರತು ತೆರವುಗೊಳಿಸಬಾರದು ಎನ್ನುವಂತಹ ಬಗ್ಗೆ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಅರಣ್ಯ ಇಲಾಖೆಯವರು ಕಾನೂನು ಬಾಹಿರವಾಗಿ ತಾವು ನಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಬಗ್ಗೆ ಇಲ್ಲಿನ ಅರಣ್ಯವಾಸಿಗಳು ಆರೋಪವನ್ನ ಮಾಡಿ ಅರಣ್ಯ ಇಲಾಖೆ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ರು. ವೀಕ್ಷಕರೇ, 1978ರ ನಂತರ 3 ಎಕರೆ ಜಾಗವನ್ನ ಒತ್ತುವರಿ ಮಾಡಿದಂತ ಅರಣ್ಯವಾಸಿಗಳಿಗೆ ಈಗಾಗಲೇ ಅರ್ಜಿ ಪುನರ್ ಪರಿಶೀಲನೆಯಲ್ಲಿದೆ. ಅದ್ರ ಜೊತೆಗೆ ವಿಶೇಷ ಪ್ಯಾಕೇಜ್ ನೀಡುವಂತಹ ಒಂದು ಚರ್ಚೆ ಕೂಡ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ ಎನ್ನುವಂತಹ ಬಗ್ಗೆ ಇಲ್ಲಿನ ಅರಣ್ಯವಾಸಿಗಳೇ ಹೇಳ್ತಾ ಇರುವಂತದ್ದು. ಅದರ ಸುತ್ತೋಲೆ ಕೂಡ ಇದೆ ಎನ್ನುವಂತ ಬಗ್ಗೆ ಹೇಳ್ತಾ ಇದ್ದಾರೆ. ಇದರ ನಡುವೆ ಈಗ ಅರಣ್ಯ ಇಲಾಖೆಯವರು ಅರಣ್ಯವಾಸಿಗಳಿಗೆ ಬದುಕಲು ಬಿಡ್ತಾ ಇಲ್ಲ ಎನ್ನುವಂತ ಬಗ್ಗೆ ಆರೋಪವನ್ನ ಮಾಡಿದ್ರು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ನಡೆದಿರತಕ್ಕಂಥ ಅರಣ್ಯವಾಸಿಗಳ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ಅರಣ್ಯವಾಸಿಗಳು ಹೋರಾಟ ಮಾಡ್ತಾ ಇರುವಂತಹ ಜಾಗ, ಪ್ರತಿಭಟನೆ ಮಾಡ್ತಾ ಇರುವಂತಹ ಜಾಗಕ್ಕೆ ಸಿಸಿಎಫ್ ಅಧಿಕಾರಿ ಬರಲೇಬೇಕು, ಮನವಿಯನ್ನ ಸ್ವೀಕಾರ ಮಾಡಲೇಬೇಕು ಎನ್ನುವಂತ ಬಗ್ಗೆ ಪಟ್ಟು ಹಿಡಿದುಕೊಳ್ತರು. ಮುಂಜಾನೆ 9:30 10 ಗಂಟೆಯಿಂದ ಆರಂಭವಾದ ಹೋರಾಟದಲ್ಲಿ ಸಿಸಿಎಫ್ ಅಧಿಕಾರಿಗಳು ಬರಲೇಬೇಕು ಎನ್ನುವಂತಹ ಬಗ್ಗೆ ಪಟ್ಟು ಹಿಡಿದುಕೊಳ್ತಾಗ ಇಲ್ಲಿನ ಉಪ ವಿಭಾಗಾಧಿಕಾರಿ ಕಾವ್ಯರಾಣಿ ಅವರು ಬಂದ್ರು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಬಂದ್ರು. ಹಾಗೆ ಹಿರಿಯ ಕಿರಿಯ ಎಲ್ಲ ಅಧಿಕಾರಿಗಳು ಬಂದ್ರು. ಈ ಅಧಿಕಾರಿಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದಂತ ಅರಣ್ಯವಾಸಿಗಳು ಸಿಸಿಎಫ್ ಅಧಿಕಾರಿ ಬರಲೇಬೇಕು ಎನ್ನುವಂತ ಬಗ್ಗೆ ಪಟ್ಟು ಹಿಡಿದುಕೊಳ್ತರು. ಬಂದಂತ ಅಧಿಕಾರಿಗಳು ಅರಣ್ಯವಾಸಿಗಳ ಮನವೊಲಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅಧಿಕಾರಿಗಳ ಮಾತಿಗೆ ಜಗ್ಗದ ಅರಣ್ಯವಾಸಿಗಳು ಯಾವುದೇ ಕಾರಣಕ್ಕೂ ಸಿಸಿಎಫ್ ಅಧಿಕಾರಿ ಬಂದೊರ್ತು ನಾವು ಈ ಜಾಗವನ್ನ ಕದಲಲ್ಲ, ಅಹೋರಾತ್ರಿ ಧರಣಿ ಮಾಡ್ತೀವಿ, ಅದ್ರ ಜೊತೆಗೆ ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಎನ್ನುವಂತ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ ಬಳಿಕ ಸಿಸಿಎಫ್ ಅಧಿಕಾರಿಯವರು ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳಕ್ಕೆ ಬಂದು ಅರಣ್ಯವಾಸಿಗಳ ಮನವಿಯನ್ನ ಸ್ವೀಕಾರ ಮಾಡಿದ್ರು. ಅದಾದ ನಂತರ ಅರಣ್ಯ ಇಲಾಖೆ ಕಚೇರಿಯೊಳಗೆ ಸಮಾಲೋಚನೆ ಸಭೆ ಕೂಡ ನಡೀತು. ವೀಕ್ಷಕರ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತು ನಡೆದಂತ ಹೋರಾಟ ನಿಜವಾಗ್ಲೂ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇತ್ತು. ಸಿಸಿಎಫ್ ಅಧಿಕಾರಿ ಒಂದಾನ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸದೇ ಇದ್ರೆ, ಮನವಿಯನ್ನ ಸ್ವೀಕಾರ ಮಾಡದೇ ಇದ್ರೆ ಇಲ್ಲಿನ ಅರಣ್ಯವಾಸಿಗಳು ನೇರವಾಗಿ ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕಲು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಇಲ್ಲಿನ ಪೊಲೀಸರು ಸಹ ಸರ್ಪಗಾವಲಿನಂತೆ ಕಾಯ್ತಾ ಇದ್ರು. ಇವರನ್ನ ತಡೆಯಲು ಎಲ್ಲ ರೀತಿಯಾದಂತಹ ಸಿದ್ಧತೆ ಕೂಡ ಪೊಲೀಸ್ ಸಿಬ್ಬಂದಿಯಿಂದ ಸಹಿತ ನಡೆದೋಗಿತ್ತು. ಆದ್ರೆ ಅರಣ್ಯವಾಸಿಗಳು ಯಾವುದೇ ಕಾರಣಕ್ಕೂ ತಾವು ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಎನ್ನುವಂತ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟ ಬಳಿಕ ಸಿಸಿಎಫ್ ಅಧಿಕಾರಿಯವರು ಸ್ಥಳಕ್ಕೆ ಆಗಮಿಸಿ ಅರಣ್ಯವಾಸಿಗಳ ಮನವಿಯನ್ನ ಸ್ವೀಕಾರ ಮಾಡಿದ್ರು. ವೀಕ್ಷಕರು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 34 ವರ್ಷಗಳಿಂದ ಈ ಹೋರಾಟ ನಡೆದುಕೊಂಡು ಬಂದಿದೆ. 34 ವರ್ಷದಲ್ಲಿ ಇದುವರೆಗೂ ಸಹಿತ ಅರಣ್ಯವಾಸಿಗಳಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಇಲ್ಲಿ ಆಳಿ ಹೋದಂತಹ ಸರ್ಕಾರ ಆಗಿರ್ಬೋದು, ಅದೇ ರೀತಿ ಆಳ್ತಾ ಇರುವಂತಹ ಸರ್ಕಾರ ವಿಫಲವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದಿಕ್ಕೇ ತೋಚದಾದಂತ ಬಡ ಅರಣ್ಯವಾಸಿಗಳು ಮುಂದೆ ನಮ್ಮ ಹೋರಾಟ ಹೇಗೆ, ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ ಎನ್ನುವಂತಹ ಬಗ್ಗೆ ಈಗ ಕಂಗಾಲಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ತಾಳ್ಮೆ ಕಳೆದುಕೊಂಡು ಆಕ್ರೋಶಿತರಾಗಿ ರೊಚ್ಚಿಗೆದ್ದು ಇವತ್ತು ಹೋರಾಟವನ್ನ ಮಾಡಿದ್ರು. ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನ ಮಾಡಿದ್ರು. ಇಷ್ಟಕ್ಕೆ ತಮಗೆ ಬಿಟ್ಟು ಬಿಡಿ ಎನ್ನುವಂತಹ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆದ್ರು. ಹಾಗೆ ಈಗಾಗಲೇ
ಈಗಾಗಲೇ ಹಕ್ಕಿಗಾಗಿ ಕಳೆದ 34 ವರ್ಷದಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವತ್ತಿನವರೆಗೂ ಅವರಿಗೆ ಹಕ್ಕು ನೀಡುವಲ್ಲಿ ಸರ್ಕಾರ ವಿಫಲವಾಗಿರುವಂತದ್ದು ಒಂದು ಕಡೆ ಆದ್ರೆ, ಇವತ್ತು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರಿಗೆ ತೊಂದರೆ ಕೊಡ್ತಾ ಇರುವುದು, ಕಿರಿಕಿರಿ ಮಾಡ್ತಾ ಇರುವುದು ಇನ್ನೊಂದು ಕಡೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಬದುಕಲು ಬಿಡಿ, ಇಲ್ಲದಂದ್ರೆ ನಮಗೆ ದಯಾಮರಣವನ್ನ ಕೊಡಿ ಎನ್ನುವಂತಹ ಬಗ್ಗೆ ಅರಣ್ಯವಾಸಿಗಳು ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಕಾನೂನಿಗೆ ವ್ಯತಿರಿಕ್ತವಾಗಿ ಇಡೀ ಜಿಲ್ಲೆಯಲ್ಲಿ 3,500ಕ್ಕಿಂತ ಹೆಚ್ಚಿನ ಅರಣ್ಯವಾಸಿ ಕುಟುಂಬಗಳಿಗೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಪ್ರಾಧಿಕಾರದಿಂದ ನೋಟಿಸ್ ಅನ್ನು ಅರಣ್ಯ ಇಲಾಖೆಯವರು ಕೊಡ್ತಾ ಇದ್ರು. ಅದನ್ನು ಉಗ್ರವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು 5 ತಾಸಿನ ಒಂದು ರಸ್ತಾ ರೋಕ ಇರ್ಬೋದು, ಧರಣಿ ಇರ್ಬೋದು, ವಿವಿಧ ರೀತಿಯ ಹೋರಾಟ ಮಾಡಿದ ನಂತರ ಕೊನೆಗೆ ನಮ್ಮ ಧ್ವನಿಗೆ ಹೋಗ್ಬಿಟ್ಟು ಇವತ್ತು ಮುಖ್ಯ ಅರಣ್ಯ ಸಂರಕ್ಷಾಧಿಕಾರಿಗಳು ಇವತ್ತು ಬಂದು ನಮ್ಮ ಮನವಿಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ ನೀಡಿರುವಂತಹ ಯಾವುದೇ ಒಂದು ಮಾನ್ಯತೆ ಮಾಡದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸ್ತಾ ಇದ್ರು. ಇದನ್ನು ನಾವು ಪ್ರಬಲವಾಗಿ ಖಂಡಿಸಿ ಇವತ್ತು ನಾವು ಈ ಕಾರ್ಯವನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಈ ಒಂದು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಆದೇಶವನ್ನು ಕೊಡಬೇಕಂತ ಹೇಳಿ ನಾವು ಈ ಹೋರಾಟವನ್ನು ಇವತ್ತು ಬೃಹತ್ ಪ್ರಮಾಣದ ಒಂದು ಐತಿಹಾಸಿಕ ಹೋರಾಟವನ್ನ ಇವತ್ತು ನಾವು ಸಿರ್ಸಿಯಲ್ಲಿ CCF ಆಫೀಸಿನ ಎದುರುಗಡೆ ನಾವು ಮಾಡಿದ್ವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆ ಅತಿಕ್ರಮಣದಾರರಿಗೆ ಹಕ್ಕು ಪತ್ರನಾರು ಕೊಡಿ, ಇಲ್ಲ ಎಲ್ಲ ಒಯ್ದು ದಯಾಮರಣವನ್ನು ಕೊಟ್ಟು ನಮ್ಮನ್ನು ಸಮುದ್ರಕಾರ ಹಾಕ್ರಿ, ಎಲ್ಲಾ ನಮ್ಮ 84,000 ಕುಟುಂಬಗಳನ್ನ ಮರಣದಂಡನೆ ಕೊಟ್ಟು ಕೊಂದು ಬಿಡ್ರಿ, ನಾವು ಇಲ್ಲಿಂದ ಖುಲ್ಲಾಪಡಿಸ್ತೇವೆ. ನಮ್ಮ ಜೀವ ಹೋಗಲ್ಲಿವರೆಗೂ ನಾವು ಯಾವುದೇ ಅರಣ್ಯ ಭೂಮಿಯನ್ನ ಖುಲ್ಲಾಪಡಿಸುವಂತ ಸಂದರ್ಭ ಇಲ್ಲ. ಎಲ್ಲ ಅತಿಕ್ರಮಣದಾರರು ಇದಕ್ಕೆ ಒಪ್ಪಿಗೆ ಇದೆ. ನಾವೇನು ಅರಣ್ಯ ಅತಿಕ್ರಮಣ ಮಾಡಿ ರೆಸಾರ್ಟ್ ಮಾಡಿಲ್ಲ, ಏನು ಹೋಟೆಲ್ ಮಾಡಿಲ್ಲ, ನಾವು ಅರಣ್ಯನೇ ಬೆಳೆಸ್ತಾ ಇದ್ದೇವೆ. ನಾವು ಗಿಡ ಮರಗಳನ್ನ ಬೆಳೆಸ್ತಾ ಇದ್ದೇವೆ. ನಾವು ನಮ್ಮಿಂದ ಅರಣ್ಯ ಉಳಿದಿದೆ ಹೊರತು ಯಾವ್ದೋ ಫಾರೆಸ್ಟ್ ಇಲಾಖೆಯವರಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಅರಣ್ಯ ಉಳಿದಿಲ್ಲ. ನಮ್ಮ ಅತಿಕ್ರಮಣದಾರರಿಂದ ಮಾತ್ರ ಅರಣ್ಯ ಉಳಿದಿದೆ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೇನೆ. ನಾವು ಯಾರು ನಮ್ಮ ಜೀವ ಹೋಗಲ್ಲಿವರೆಗೂ ಕೂಡ ನಮ್ಮ ತಂದೆಯವರು, ನಮ್ಮ ಅಜ್ಜವರು, ನಮ್ಮ ತಂದೆಯವರು ಎಲ್ಲ ಹೋದ್ರು. ಈಗ ನಾವು ಉಳಿದಿದ್ದೇವೆ. ನಮ್ಮ ತಲೆಮಾರು ಕಳೆದು ಇನ್ನೂ ಎಷ್ಟು ತಲೆಮಾರು ಕಳಿಬೇಕು? ಹಂಗಾದ್ರೆ ನಿಮ್ಗೆ ಅತಿಕ್ರಮಣಕ್ಕೆ ಪಟ್ಟ ಕೊಡ್ಲಿಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತಾ ಇದ್ದೇವೆ. ನಾವು ಮುಂದೆ ಇದರ ಹೋರಾಟ ಎಷ್ಟರ ಮಟ್ಟಿಗೆ ನಡೆಯುತ್ತೆ, ಮತ್ತೆ ಇದರ ಹೊರತಾಗಿಯೂ ಅರಣ್ಯ ಇಲಾಖೆಯವರು ಮತ್ತೆ ಇವರಿಗೆ ಬಡ ಅರಣ್ಯವಾಸಿಗಳಿಗೆ ನೋಟಿಸ್ ನೀಡಿದ್ರೆ ಇದರ ಹೋರಾಟದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ವಿಷಯ ಇದಾಗಿತ್ತು. ಅರಣ್ಯವಾಸಿಗಳ ಹೋರಾಟ ಹೇಗಿತ್ತು, ಅದರ ಜೊತೆಗೆ ಇವತ್ತಿನ ಪ್ರತಿಭಟನೆಯಲ್ಲಿ ಏನೆಲ್ಲ ಆಯ್ತು ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.